ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11 o'clock ಆಗಿದೆ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು, ಇಬ್ಬರು ಕೂಡ ಹೊರಟಿದ್ದೀವಿ. ಇನ್ನು ಅವರು ಟಿಫನ್ ಮಾಡಿದ್ದಿಲ್ಲ, ಅದರಿಂದ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಹಾಕೊಡ್ತಾ ಇದ್ದೆ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ಎಲ್ಗಪ್ಪ ಹೋಗ್ತಾ ಇರೋದು ಅಂದರೆ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ. ತುಂಬ ದಿನಗಳೇ ಆಗ್ಬಿಟ್ಟಿತ್ತು, ಅಂದರೆ ಒಂದು 7-8 ತಿಂಗಳೇ ಆಗಿತ್ತು. ನಾನಂತೂ ಬ್ಲಾಗ್ ಮಾಡಿದ್ಮೇಲೆ ಹೋಗೇ ಇತ್ತಿಲ್ಲ. ಸ್ವಲ್ಪ ನನ್ನ ಕಿಚನ್ಸ್ಗೆ ಐಟಮ್ಸ್ ಬೇಕಿತ್ತು. ನನ್ನ ಹಸ್ಬೆಂಡು ತಗೋ ಅಂತ ಹೇಳ್ತಲೇ ಇದ್ದರು. ಆನ್ಲೈನಲ್ಲೇ ಬುಕ್ ಮಾಡು ಅಂದರು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದರಿಂದ ಅಲ್ಲೇ ಹೋಗಿ ನೋಡಿಬಿಟ್ಟು ತೊಗೊಂಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಇವಾಗ ಹೋಗಬೇಕು. ಅದಕ್ಕಿಂತ ಮುಂಚೆ ಊಟ ಹಾಕ್ಕೊಡ್ಬೇಕು, ನಾಷ್ಟ ಹಾಕ್ಕೊಡ್ಬೇಕು. ನಾಷ್ಟ ಅಂದರೆ ಇವತ್ತೇನು ನಾನು ಸ್ಪೆಷಲ್ ಮಾಡಲಿಲ್ಲ. ರಾತ್ರಿ ಬಸ್ ಸಾಂಬಾರು ಮಾಡಿದ್ದೆ, ಹೀರೆಕಾಯಿ ಬೇಳೆ ಹಾಕಿ ಅದೇ ಸಾಂಬಾರಿಗೆ ಅನ್ನ ಮಾಡಿದ್ದೆ. ಅದಕ್ಕೆ ಆಮ್ಲೆಟ್ ಹಾಕಿ ಅನ್ನ ಹಾಕ್ಕೊಡು. ತುಪ್ಪ ಬೇರೆ ಮಾಡಿದ್ನಲ್ಲ, ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ. ತುಪ್ಪ ಅನ್ನ ಸಾಂಬಾರು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಿಂದ ನಂಗೆ ಅನ್ನನೇ ಇರಲಿ ಅಂದ್ಬಿಟ್ಟು ಅನ್ನ ಮಾಡಿಸ್ಕೊಂಡಿದ್ದಾರೆ. ಇವಾಗ ಅನ್ನ ಸಾಂಬಾರು ಮತ್ತು ಜೊತೆಗೆ ಆಮ್ಲೆಟು. ಅದಾದಮೇಲೆ ಇದಕ್ಕೆ ಹೋಗೋಣ. ಪ್ಲೈನಾಗಿ ಆಮ್ಲೆಟ್ ಹಾಕಿದ್ದೀನಿ, ಈರುಳ್ಳಿ ಏನೂ ಹಾಕಿಲ್ಲ. ಈ ಥರನೇ ತುಂಬ ಇಷ್ಟಪಟ್ಟು ತಿಂತಾರೆ ಸೈಡ್ಸ್ಗೆ, ಅದರಿಂದ ಈ ಥರ ಮಾಡಿದ್ದೀನಿ. ನಮ್ಮ ಮನೆಯವ್ರು ಯಾವಾಗಲೂ ಅಷ್ಟೇ ಸುಮ್ಮನೆ ಇರಲ್ಲ. ಫ್ರೀ ಟೈಮಲ್ಲಿ ಇದ್ದಾಗ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಲೇ ಇರ್ತಾರೆ, ಅದೇ ಸೌಂಡು. ಇವಾಗ ಅನ್ನ ಸಾಂಬಾರು ಹಾಕಿದ್ದೀನಿ. ಅನ್ನ ಬಸ್ಸಾರು ಜೊತೆಗೆ 2 ಪ್ಲೈನ್ ಆಮ್ಲೆಟ್ ಹಾಕಿದ್ದೀನಿ. ನಮ್ಮ ಮನೆಯವ್ರು ಊಟ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬಂದೈತಿ ಅಂದರೆ ಈ ಸತಿ ತುಪ್ಪ ಚೆನ್ನಾಗಿ ಕಾಯಿಸಿದ್ದೀನ, ಗಮ್ಮನತ್ತೆ. ಬಾ ಆಮೇಲೆ ಕೊಡಿವಂತ ಹೋಗ್ತೀಯ ತಾನೇ ಮತ್ತೆ ನೀನು? ಬರ್ತೀವಲ್ಲ ಬನ್ನಿ. ಎಷ್ಟೇ ರೆಡಿ ಮಾಡಿಸಿದ್ರು ನೀವು ಗಾಡಿ ಕತೆ ಇದೇನೆ. ನನ್ನ ಫೇವ್ರೆಟ್ ತಾಳೆಹಣ್ಣು, ತಾಟಿನಿಂಗ್ ಅಂತಾರೆ ಅಲ್ವಾ? ನಾನು ನಿಜವಾಗ್ಲೂ ಎಲ್ಲಿ ಸಿಕ್ಕಿದ್ರೂ ತೊಗೊಂಡು ತಿಂತೀನಿ. ಈ ಬೇಸಿಗೆಗೆ ತುಂಬ ಒಳ್ಳೆಯದು ಇದು. ಅದರಿಂದ ಐಸ್ ಕ್ರೀಮ್ ಕೊಡಿಸಿ ಅಂತ ಕೇಳ್ತಾ ಇದ್ದೆ. ಇದನ್ನ ನೋಡಿದ್ಮೇಲೆ ಐಸ್ ಕ್ರೀಮ್ ಬೇಡ, ಇದನ್ನೇ ಕೊಡಿಸಿ ಅಂತ ಕೇಳಿದೆ. ಅದರಿಂದ ಹಾಕಿಸ್ತಾ ಇದ್ದಾರೆ. ಎಲ್ಲಿ ಸಿಕ್ಕಿದ್ರು ಜಾಗ ಮಾಡಿ ಕೂತ್ಕೊಂಡ್ಬಿಡ್ತೀರಲ್ಲ, ತಾಟಿನಿಂಗ್ ಹೊಡಿಯೋಕೆ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರೆ. ನಮಗೆ ಅದು ಸಿಪ್ಪೆ ಫುಲ್ಲು ಕಂಪ್ಲೀಟ್ ವೈಟ್ ಕಲರ್ ಇರಬೇಕು. ಆ ಥರ ನೋಡಿ, ಅರ್ಧ ಹಣ್ಣು ಅಲ್ಲೇ ಹೋಗ್ಬಿಡುತ್ತೆ. ಆಗ್ತಾ ಇದ್ದಾರೆ. ನಮ್ಮ ಮನೆಯವರು ಆಟೋ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಇವಾಗ ಹತ್ರ ಅಲ್ಲ, ಒಂದು ಪಾರ್ಕಿಂಗ್ ಮಾಡಿಬಿಟ್ಟು ಬನ್ನಿ ಅಂದರೆ ನೀನು ಬಾ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬಂದಿದ್ದಾರೆ ಅಲ್ಲಿಗೆ. ಯಾಕೆ ಕಿಡ್ನಾಪ್ ಮಾಡಿಬಿಡ್ತಾರ ನಿನ್ನ? ಭಯ. ರಿಟರ್ನ್ ಹೊಡ್ಕೊಂಡ್ಬಂದವ್ರೆ. ಡೌನ್ಗೆ ಹೋಗಬೇಕು, ಡೌನಲ್ಲಿ ಪಾರ್ಕಿಂಗ್ ಮಾಡಬೇಕು. ನಾನು ಹೋಗಲ್ಲ, ನೀನು ಬಾ ಅಂತ. ಅಯ್ಯೋ ದೇವ್ರೆ. ಇವಾಗ ಡಿಮಾರ್ಟ್ ಒಳಗಡೆ ಬಂದ ತಕ್ಷಣ ಫುಲ್ಲು ಶಾಕು. ಯಾಕಂದ್ರೆ ಅಷ್ಟು ಕ್ರೌಡ್ ಇದೆ, ಜನ ಸಿಕ್ಕಾಬಟ್ಟೆ ಇದ್ದಾರೆ. ಯಾಕಪ್ಪ ಅಂದರೆ ಇವತ್ತು ಸಂಡೇ ಅಲ್ವಾ, ಅದರಿಂದ ಇಷ್ಟು ಜನ ಇದ್ದಾರೆ. ನಿಜವಾಗ್ಲೂ ನಾನು ಪ್ರತಿ ಸಲ ಬಂದಾಗೆಲ್ಲ ಸಂಡೇ ಬರ್ತಿದ್ದಿಲ್ಲ, ಮಧ್ಯದಲ್ಲಿ ಯಾವಾಗಲಾದರೂ ವಾರದ ಮಧ್ಯದಲ್ಲಿ ಬರ್ತಾ ಇದ್ದೆ. ಇಷ್ಟು ಜನ ನೋಡೇ ಇತ್ತಿಲ್ಲ. ನಾನು ಮಾಮೂಲಿ ಜನ ಇರಲ್ಲ ಅಂದ್ಕೊಂಡು ಬಂದೆ, ಅದರ ಒಳಗಡೆ ನೋಡಿದ್ರೆ ಸಿಕ್ಕಾಬಟ್ಟೆ ಜನ. ನನ್ನ ಹಸ್ಬೆಂಡು ಹೇಳ್ತಾಯಿದ್ರು, ಏನಪ್ಪ ಇರೋ ಜನ ಎಲ್ಲ ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲಿ ಇರೋ ಜನ ಎಲ್ಲ ಇಲ್ಲೇ ಇದ್ದಾರಾ ಅಂತ ಇದ್ರು. ಅಷ್ಟು ಜನ ಇದ್ದರು. ನಿಜವಾಗ್ಲೂ ನಾನು ಗ್ರೋಸರೀಸ್ ತೊಗೊಳ್ಳೋಣ ಒಟ್ಟಿಗೆನೆ ಅಂದ್ಬಿಟ್ಟು ಹೋದೆ. ನಾನು ಮನೆಗೆ ದಿನಸಿ ತಂದಿತ್ತಿಲ್ವಲ್ಲ, ಹೆಂಗೋ ತಂದುಬಿಡೋಣ, ಹೋಗಿದ್ದೀನಿ ಅಂತ. ಅಲ್ಲಿ ಜನ ನೋಡಿದ್ರೆ ಫಸ್ಟು ಕಿಚನ್ ಐಟಮ್ಸ್ ತೊಗೊಂಡು ಬಂದಿರೋದಕ್ಕೆ ಹೊಂಟೋಗ್ಬಿಡೋಣ ಅನಿಸ್ಬಿಡ್ತು. ಅಷ್ಟು ಜನ ಇದ್ದರು. ಆದ್ರೂ ಏನು ತಾಳ್ಮೆಯಿಂದ ನಿಧಾನಕ್ಕೆ ನೋಡಿ ತೊಗೊಳಕ್ಕೆ ಆಗಲಿಲ್ಲ ಅಲ್ಲಿ ಜನಕ್ಕೂ. ಆದರೆ ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು ಅಂತಾರಲ್ಲ ಹಂಗೆ. ಯಾಕಂದರೆ ನಾನು ಇನ್ನೂ ತುಂಬ ಐಟಮ್ಸ್ ತೊಗೋಬೇಕಾಗಿತ್ತು. ನನ್ನ ಹಸ್ಬೆಂಡಿಗೆ ಮೊದಲಾಗೆ ಹೇಳಿದ್ದೆ, ನಾನು ಇಷ್ಟು ಬಿಲ್ ಮಾಡ್ತೀನಿ, ನೀವೇನು ಹೇಳಂಗಿಲ್ಲ ಅಂತ. ಆದರೂ ಅವರು ಹೇಳ್ತಿದ್ರು, ಅಷ್ಟು ತೊಗೋತೀನಿ ಇಷ್ಟು ತೊಗೋತೀನಿ ಅಂದೆ. ಏನು ಇಷ್ಟೇ ಎಷ್ಟು ತೊಗೊಂಡೆ
ಅಂತ. ಏಕೆಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ತುಂಬ ಕಲೆಕ್ಷನ್ಸ್ ಇತ್ತು, ಆವಾಗ ತೊಗೊಳ್ಳೋ ಪ್ಲ್ಯಾನಿಂಗ್ ಇತ್ತಿಲ್ಲ. ಆದರೆ ಇವಾಗ ನನಗೆ ಕಿಚನ್ಗೆ ಬೇಕಾಗಿತ್ತು ಐಟಮ್ಸು, ಅದರಿಂದ ತೊಗೊಳ್ಳೋಣ ಅಂತ ಹೋದರೆ ಕಲೆಕ್ಷನ್ಸೇ ಇಲ್ಲ. ನನಗಿಷ್ಟ ಆಗಿರೋದು ಲಾಸ್ಟ್ ಟೈಮ್ ನೋಡಿರೋದು ಯಾವ ಐಟಮ್ಸು ಇತ್ತಿಲ್ಲ ಅಲ್ಲಿ. ಆದ್ರೂ ಇರೋದ್ರಲ್ಲೇ ನೋಡಿ ತೊಗೊಳ್ಳೋಣ ಅಂತ ತುಂಬ ಹುಡುಕ್ತೆ, ಅದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗೋಯಿತು. ಈ ಥರ ಕಡಾಯಿ, ದೊಡ್ಡ ಕಡಾಯಿ ಬೇಕಾಗಿತ್ತು ನನಗೆ. ಯಾಕಂದರೆ ಯಾರಾದರೂ ಹೋದ್ರೆ ಮನೆಗೆ ಗೆಸ್ಟ್ ಬಂದರೆ ಅಡುಗೆ ಮಾಡೋಕ್ಕೆ ದೊಡ್ಡದು ಬೇಕಾಗಿತ್ತು. ಅಷ್ಟು ದೊಡ್ಡದು ನಮ್ಮ ಮನೇಲಿ ಯಾವುದೂ ಇತ್ತಿಲ್ಲ. ಅದರಿಂದ ಆ ಥರದ್ದು ಒಂದು 2 ತೊಗೊಳ್ಳೋಣ, ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆದರೆ ಆ ಥರ ಅಷ್ಟು ದೊಡ್ಡ ಸೈಜ್ದು ಕಡಾಯಿ ನನಗೆ ಸಿಗಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಅಲ್ಲಿ ಇರೋದ್ರಲ್ಲೇ ಇಷ್ಟ ಆಗಿರೋದನ್ನ ತೊಗೊಂಡು ಬಂದೆ. ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಕಿಚನ್ಗೆ ಏನೆಲ್ಲ ಐಟಮ್ಸ್ ಬೇಕು ಅಂದ್ಕೊಂಡಿದ್ದೋ ಎಲ್ಲ ತೊಗೊಂಡೆ. ನನ್ನ ಹಸ್ಬೆಂಡು ಪಾಪ್ಕಾರ್ನ್ ತರಕ್ಕೆ ಹೋಗ್ತಾ ಇದ್ದಾರೆ. ಪಾಪ್ಕಾರ್ನು ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು, ಅದರಿಂದ ತಿನ್ನಬೇಕು ಅನ್ನಿಸ್ತು. ಅದರಿಂದ ತೊಗೊಬನ್ನಿ ಅಂದೆ, ಹೋಗಿದ್ದಾರೆ. ಏನೆಲ್ಲ ತೊಗೊಂಡಿದ್ದೀನಿ ನನ್ನ ಕಿಚನ್ಗೆ ಅಂದ್ಬಿಟ್ಟು ನಾನು ಮನೆಗೆ ಹೋಗಿ ತೋರಿಸ್ತೀನಿ ನೀಟಾಗಿ. ನಿಮ್ಮ ಹತ್ರ ಇದನ್ನು ನನಗೆ ಗೊತ್ತು, ಅವ್ರು ಐಸ್ ಕ್ರೀಮ್ ತೊಗೊಳ್ದಲ್ಲೇ ಬರಲ್ಲ ಅಂತ. ಹಾಗೇ ಅವರು ಒಂದು ಕೇಳಿದ್ರೆ 2 ತರ್ತಾರೆ. ಐಸ್ ಕ್ರೀಮು ತೊಗೊಂಬಂದ್ರ? ಥ್ಯಾಂಕ್ ಯು. ಅರ್ಧ ಚಾಕ್ಲೇಟ್, ಅರ್ಧ ವೇನಿಲ್ಲ. ಗಾಡಿ ಹೆಂಗಪ್ಪ ಓಡಿಸ್ತೀರಾ? ಇವಾಗ ಹಸ್ಬೆಂಡು ಹೊರಟರು. ನಾನು ಡಿಮಾರ್ಟಿಂದ ಬಂದು ಒಂದು 1/2 hour ರೆಸ್ಟ್ ಮಾಡಿದೆ. ಸವಿತಾ ಕಾಲ್ ಮಾಡಿದ್ಲು, ಮಾತಾಡಿಕೊಂಡು ಕೂತಿದ್ದೆ. ಇವಾಗ ಅತ್ತೆ ಮನೆ ಹತ್ರ ಹೋಗಬೇಕು. ಯಾಕಪ್ಪ ಅಂದರೆ ನನ್ನ ಮಗಳು ಅಲ್ಲೇ ಇದ್ದಾಳೆ. ಅಲ್ಲೇ ಹೋಗಿ 3 ದಿವಸ ಆಯಿತು. ಊರಿಂದ ಬಂದ ತಕ್ಷಣ ಬೆಳಗ್ಗೆಗೆ ಹೋದ್ಲು. ಅಮ್ಮ ಹೋಗ್ತೀನಿ ಅಜ್ಜಿ ಮನೇಲಿ 2 ದಿವಸ ಇದ್ದು ಬರ್ತೀನಿ ಅಂದ್ಲು. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ಕಳಿಸಿದ್ದೀನಿ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟು, ಕಳಿಸ್ಬೇಕು. ಅದರಿಂದ ಇವಾಗ ಹೋಗಿ ಕರ್ಕೊಬರ್ಬೇಕು. ಅದಕ್ಕಿಂತ ಮುಂಚೆ ನಾನು ಡಿಮಾರ್ಟಲ್ಲಿ ಏನೆಲ್ಲ ತಂದಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಅದರಿಂದ ಎಲ್ಲ ಐಟಮ್ಸು ತೋರಿಸ್ತೀನಿ. ನಾನು ಇನ್ನೂ ತುಂಬ ಐಟಮ್ಸ್ ತೊಗೋಬೇಕಾಗಿತ್ತು, ಆದರೆ ನಾನು ಅಂದ್ಕೊಂಡಂಗೆ ಅಲ್ಲಿ ನನಗೆ ಇಷ್ಟ ಆಗೋಂಥ ಐಟಮ್ಸು ಸಿಗಲಿಲ್ಲ ಕೆಲವೊಂದು. ಅದರಿಂದ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೊಂದು ಕೆಲವೊಂದಷ್ಟು ತುಂಬ ಇಷ್ಟ ಆಯಿತು, ಅದನ್ನ ತೊಗೊಂಬಂದೆ. ಏನೆಲ್ಲ ತಂದೆ ಅಂತ ತೋರಿಸ್ತೀನಿ. ಮೊದಲಿಗೆ ಪ್ಲೇಟು, ಏನಾದರೂ ರೆಸಿಪೀಸ್ ಮಾಡಿದ್ರೆ ಸರ್ವ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಬಂದೆ. ಇದು 2 ತೊಗೊಂಬಂದೆ. ಇಷ್ಟ ಆಯಿತು, ನನಗೆ ತುಂಬ ಇಷ್ಟ ಆಯಿತು, ಅದರಿಂದ ತೊಗೊಂಬಂದೆ. ಇನ್ನೊಂದು ಇದೊಂದು ಪ್ಯಾನ್ ತೊಗೊಂಬಂದೆ, ಚಿಕ್ಕದು ಪ್ಯಾನ್ ಕೇಕ್ ಮತ್ತು ಆಮ್ಲೆಟು ಈ ಥರ ಎಲ್ಲ ಐಟಮ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಕಲರು ಎಲ್ಲ ತುಂಬ ಇಷ್ಟ ಆಯಿತು. ಇನ್ನೊಂದು ಇದರಲ್ಲೇ ಸ್ಟೀಲ್ ಇತ್ತು, ಅದು ಕಪ್ಪಾಗುತ್ತೆ ಅಂದ್ಬಿಟ್ಟು ಇದನ್ನ ತೊಗೊಂಬಂದೆ. ತುಂಬ ಇಷ್ಟ ಆಯಿತು, ಪುಟ್ಟದಾಗಿ ಚೆನ್ನಾಗಿದೆ. ಯಾಕಂದರೆ ನಾನು ಆಮ್ಲೆಟ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ಮನೇಲಿ, ಅದರಿಂದ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ. ನೆಕ್ಸ್ಟು 2 ಬೌಲ್ ತೊಗೊಂಬಂದೆ. ತುಂಬ ಚೆನ್ನಾಗಿದೆ. ಏನಾದರೂ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿ, ಮತ್ತು ಸಲಾಡ್ ಎಲ್ಲ ಜಾಸ್ತಿ ಮಾಡ್ತೀನಿ ನಾನು, ಅದರಿಂದ ಅದಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು 2 ಬೋಲ್ ತೊಗೊಂಬಂದೆ. ಸೂಪ್ ಬೋಲ್ ಅಂತ ಹೇಳ್ಬೋದು, ಸೂಪ್ ಕುಡಿಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದರಿಂದ 2 ಬೋಲ್ ತೊಗೊಂಬಂದೆ. ಏನಾದರೂ ರೆಸಿಪೀಸ್, ಪಾಯಸ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ 2 ತೊಗೊಂಬಂದೆ. ಇದು ಇಷ್ಟ ಆಯಿತು, ಕಲರ್ ಎಲ್ಲ ತುಂಬ ಇಷ್ಟ ಆಯಿತು, ನೋಡ್ಬೋದು, ತೊಗೊಂಬಂದೆ. ಇದೇ 2 ತೊಗೊಂಬಂದೆ. ಅದಾದಮೇಲೆ ಇದು ಬೋಲೆ. ಇದೇನಕ್ಕೆ ಅಂದರೆ ಇದರಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು ನನಗೆ ಬೋಲ್. ಇದೆಲ್ಲ ಡಿಸೈನ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ, ಕಲರ್ ಎಲ್ಲ. ಇದರಲ್ಲಿ ನಿಜವಾಗ್ಲೂ ಹುಡುಕ್ತೆ ನಾನು, ಹುಡುಕಿದ್ರೆ ಸಿಗ್ನಿಲ್ಲ. ಮತ್ತೆ ಇನ್ನೂ ಸಮಾಧಾನ ಆಗಿಲ್ಲ, ನೋಡೋಣ ಮತ್ತೆ ಸಿಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸಲ ಹೋಗಿ ಹುಡುಕ್ತೆ, ಸಿಗ್ನಿಲ್ಲ. ಅದಾದಮೇಲೆ ಇದು ಸಿಕ್ತು, ಚಿಕ್ಕದು. ಇದು ಅಷ್ಟೇ, ಸಲಾಡ್ಗೆ ಮತ್ತು ಏನಾದರೂ ಒಂದು ಮಿಕ್ಸಿಂಗ್ ಬೋಲ್ ಥರ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ. ನೋಡ್ಬೋದು, ಇದು ಚೆನ್ನಾಗಿದೆ. ಇದೊಂದು ಬೋಲು, ಇದೊಂದು ಸ್ಟೀಲ್ ಬೋಲು. ಇದು ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇದು 2 ತೊಗೊಳ್ಳೋಣ ಅಂದ್ಬಿಟ್ಟು ಇನ್ನೊಂದು ಪೇರ್ ಹುಡುಕ್ತೆ, ಸಿಕ್ಕಿಲ್ಲ. ಇದೊಂದು ಸಿಕ್ತು, ಅದರಿಂದ ಇದೊಂದು ಯಾರೋ ತೊಗೊಂಡವ್ರೇನೋ ಅಲ್ಲಿ ಇಟ್ಬಿಟ್ಟಿದ್ರು, ನಂಗೆ ತುಂಬ ಇಷ್ಟ ಆಯ್ತಲ್ಲ ಅಂದ್ಬಿಟ್ಟು ಇದೊಂದು ಸ್ಟೀಲ್ ಬೋಲ್ ತೊಗೊಂಬಂದೆ. ಇದು ಅಷ್ಟೇ, ಏನಾದರೂ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಾಂದರೆ ಸಲಾಡ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ, ಅದರಿಂದ ಇದೊಂದು ತೊಗೊಂಬಂದೆ. ನೆಕ್ಸ್ಟು ಇದೊಂದು ಕಾಯಿ ತುರಿಬೋದು, ಕ್ಯಾರೆಟು, ಬೀಟ್ರೋಟ್ ಎಲ್ಲ ತುರಿಯೋಕ್ಕೆ ಚೆನ್ನಾಗಿರುತ್ತೆ. ತುಂಬ ದಿವಸದಿಂದ ಅನ್ಕೊತಿದ್ದೆ ಇದನ್ನ ತೊಗೋಬೇಕು ಅಂತ. ಡಿಮಾರ್ಟ್ ಸೈಡೆಲ್ಲೂ ಹೋಗಿತ್ತಿಲ್ವಲ್ಲ ನಾನು, ಅದರಿಂದ ತೊಗೊಳಕ್ಕೆ ಆಗಿರಲಿಲ್ಲ. ಇದರಲ್ಲಿ ಒಂದು ಚಿಕ್ಕದಿದೆ ನಮ್ಮ ಮನೇಲಿ, ಅದರಲ್ಲಿ ಅಷ್ಟು ಚೆನ್ನಾಗಿ ತುರಿಯೋಕ್ಕಾಗಲ್ಲ, ಹಿಂಸೆ ಆಗ್ತಾಯಿತ್ತು. ಈ ಥರದ್ದು ದೊಡ್ಡದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಸಿಕ್ತಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ. ನೋಡ್ಬೋದು, ಚೆನ್ನಾಗಿದೆ ಇದನ್ನು.
ಅದರಿಂದ ತೊಗೊಂಬಂದೆ, ಚೆನ್ನಾಗಿದೆ ಅನ್ನಿಸ್ತು. ನೆಕ್ಸ್ಟು ಇದೊಂದು ಜಾಲ್ರಿ, ಬೋಂಡಾ, ಬಜ್ಜಿ, ಪಕೋಡ, ಆಯಿಲ್ ಐಟಮ್, ಡೀಪ್ ಫ್ರೈ ಐಟಮ್ಸ್ ಏನಾದರೂ ಮಾಡಿಕೊಂಡ್ರೆ ಎತ್ತಕ್ಕೆ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು, ಇದು ಚೆನ್ನಾಗಿದೆ. ನಮ್ಮ ಮನೇಲಿ ಒಂದು ಇತ್ತು, ಅದು ತುಂಬ ಹಾಳಾಗ್ಬಿಟ್ಟಿತ್ತು, ಎಲ್ಲ ಒಂಥರ ರೆಸ್ಟ್ ಹಿಡ್ದಂಗೆ ಆಗಿತ್ತು. ಅದರಿಂದ ಅದನ್ನ ಬಿಸಾಕೋಣ ಅಂದ್ಬಿಟ್ಟು ಇದನ್ನ ತೊಗೊಂಬಂದೆ. ಇದು ಇಷ್ಟ ಆಯಿತು ನನಗೆ. ನಾನು ತುಂಬ ಐಟಮ್ಸ್ ತೊಗೊಳ್ಳೋಣ ಅಂತಲೇ ಹೋಗಿದ್ದು, ಆದರೆ ನನಗೆ ಇಷ್ಟ ಆಗೋಂಥದ್ದು ಸಿಗ್ನಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೆಲವೊಂದು ಐಟಮ್ಸ್ ಅಷ್ಟೇ ತೊಗೊಂಬಂದೆ. ಇದೊಂದು ಸ್ಟೀಲ್ ಕಡಾಯಿ ತೊಗೊಂಬಂದೆ. ಇದು ಅಷ್ಟೇ, ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು, ನನಗೆ ಸಿಗ್ನಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋದರೆ ತೊಗೊಬರ್ಬೇಕು. ಇದು ಚೆನ್ನಾಗಿದೆ, ಪ್ರೈಸು ಓಕೆ, ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಅದರಿಂದ ಇದೊಂದು ತೊಗೊಂಬಂದೆ. ಇದೊಂದು ಬ್ರೇಕ್ಫಾಸ್ಟ್ ಪ್ಲೇಟ್. ಇದು ಒಂದೇ ಒಂದು ತೊಗೊಂಡೆ, ಸಾಕು. ಯಾಕಂದರೆ ಮಕ್ಕಳಿದಾರಲ್ಲ, ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ, ಹೊಡೆದಾಕ್ಬಿಡ್ತಾರೆ. ಅದರಿಂದ ಇದೊಂದು ತೊಗೊಂಡೆ. ಏನಾದರೂ ಅದೇ ಮಾಮೂಲಿ ರೆಸಿಪೀಸ್ ಏನಾದ್ರೂ ಮಾಡಿದ್ರೆ ಸರ್ವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದೇ ಒಂದು ಪೀಸ್ ಅಷ್ಟೇ ತಂದೆ. ಯಾಕಂದರೆ ಮುಂಚೆ ಎಲ್ಲ ತಂದಿದ್ದೆ ಇದು ಪ್ಲೇಟು ವಿಶಾಲ್ ಮಾರ್ಟಲ್ಲಿ. ನನ್ನ ಮಗಳು ಒಂದು 2-3 ಪ್ಲೇಟ್ ಹಾಳು ಮಾಡಿದ್ಲು, ಎತ್ತಾಕಿ ಹೊಡೆದಾಕಿದ್ಲು. ಅದರಿಂದ ಇದೊಂದು ಸೇಫಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ಪ್ಲೇಟ್ ತೊಗೊಂಬಂದೆ. ಇದೊಂದು ಪ್ಲಾಸ್ಟಿಕ್ ಬುಟ್ಟಿ, ಸೆಟ್ ಆಫ್ 3 ಬರುತ್ತೆ. ಇದು ನೋಡ್ಬೋದು, ಸೈಜ್ ವೈಸ್ ಇದೆ, 3 ಬಂದಿದೆ. ತುಂಬ ಇಷ್ಟ ಆಯಿತು. ಈರುಳ್ಳಿ ಎಲ್ಲ ಹಾಕೋಕ್ಕೆ ನನಗೆ ಅದರಲ್ಲಿ ಸ್ಪೇಸ್ ಸಾಲ್ತಿತ್ತಿಲ್ಲ. ಯಾಕಂದರೆ ತುಂಬ ತರಕಾರಿ ಎಕ್ಸ್ಟ್ರಾ ಏನೇ ಇದ್ರೂ ಗ್ರೋಸರೀಸು ಈರುಳ್ಳಿ ಪುಟ್ಟಿಲೇ ಇಟ್ಕೊಂಡ್ಬಿಡ್ತಾ ಇದ್ದೆ ನಾನು. ಅದರಿಂದ ನನಗೆ ಸ್ಪೇಸ್ ಸಾಲ್ತಾ ಇತ್ತಿಲ್ಲ ಈರುಳ್ಳಿ ಹಾಕೋಕ್ಕೆ. ಅದರಿಂದ ಸಪ್ರೇಟಾಗಿ ಈರುಳ್ಳಿ ಹಾಕಿಡೋಣ ಅಂದ್ಬಿಟ್ಟು ಇದೊಂದು ತೊಗೊಂಬಂದೆ. ಒಳಗಡೆದು ತರಕಾರಿ ತೊಳೆಯೋಕ್ಕಾಗಲಿ ಮತ್ತು ವೇಸ್ಟ್ ಹಾಕೊಳ್ಳೋಕ್ಕಾಗಲಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಅದರಿಂದ ಇದೊಂದು ತೊಗೊಂಬಂದೆ. ಇದು ಪರವಾಗಿಲ್ಲ, ವರ್ತ್ ಅನ್ನಿಸ್ತು, ಅದರಿಂದ ತೊಗೊಂಬಂದೆ. ನೆಕ್ಸ್ಟು ತುಂಬ ಇದೊಂದು ಕಡಾಯಿ ತೊಗೊಂಡೆ. ಇದಕ್ಕೆ ಲಿಡ್ ಬಂದಿದೆ, ಗ್ಲಾಸಲ್ಲಿ ಲಿಡ್ ಬಂದಿದೆ, ನೋಡ್ಬೋದು. ಇದನ್ನು ಅಷ್ಟೇ, ತುಂಬ ದಿನದಿಂದ ನಾನು ಆನ್ಲೈನಲ್ಲೆಲ್ಲ ತುಂಬ ಸರ್ಚ್ ಮಾಡಿದ್ದೀನಿ. ಈ ಥರ ಕಡಾಯಿ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ತೊಗೋಬೇಕು ಅಂದ್ಬಿಟ್ಟು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ. ಯಾಕೋ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅದರಿಂದ ಡಿ-ಮಾರ್ಟ್ ಸೈಡ್ ಹೋದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಲಿಡ್ಡು ಕೂಡ ಬಂದಿದೆ, ಇದು ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಅದರಿಂದ ಇದೊಂದು 2 ಸೆಟ್ ತಂದೆ. ನೆಕ್ಸ್ಟ್ ಟೈಮ್ ಹೋದಾಗ ಇದೇ ಥರದ್ದು ಇನ್ನೊಂದು ಪೀಸ್ ತರ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಆಗಲಿ, ನಮಗೆ ಸಾಕು ಇರೋರು 3 ಜನಕ್ಕೆ ಚಿತ್ರಾನ್ನ ಆಗಲಿ, ಕಾಳು ಪಲ್ಯ, ತರಕಾರಿ ಪಲ್ಯ ಏನೇ ಒಂದಕ್ಕೂ ಚೆನ್ನಾಗಿದೆ, ನೋಡ್ಬೋದು, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದೊಂದು ಪಾತ್ರೆ, ಸ್ಟೀಲ್ ಪಾತ್ರೆ. ಇದು ಸೆಟ್ ಆಫ್ 5 ಬಂದಿದೆ. ಇದು ವರ್ತ್ ಅನ್ನಿಸ್ತು ನನಗೆ, ಅದರಿಂದ ತೊಗೊಂಬಂದೆ. ಕ್ವಾಲಿಟಿ ಓಕೆ, ಬೆಸ್ಟ್, ಚೆನ್ನಾಗಿದೆ ಅನ್ನಿಸ್ತು. ಅದರಿಂದ ಸೈಜ್ ವೈಸ್ 5 ಬಂದಿದೆ. ಏನಾದರೂ ಸಾಂಬಾರಾಗಲಿ, ರೈಸ್ ಆಗಲಿ ಆರಾಮಾಗಿ ಮಾಡ್ಕೋಬೋದು. ಅದರಿಂದ ಪರವಾಗಿಲ್ಲ, ವೆಯ್ಟು ಚೆನ್ನಾಗಿದೆ. ಇದೊಂದು ತುಂಬ ಚೆನ್ನಾಗಿದೆ, ಸೈಜ್ ವೈಸ್ ಇದೆ, ಓಕೆ. ನಾನು ಅಲ್ಲಿ ಏನು ಓಪನ್ ಮಾಡಿ ನೋಡಲಿಲ್ಲ, ತೊಗೊಬಂದೆ. ಇದು ಮಿಕ್ಸಿಂಗ್ ಬೌಲ್ಗೆಲ್ಲ ಚೆನ್ನಾಗಿದೆ, ಚಪಾತಿ ಹಿಟ್ಟು ಕಲ್ಸೋಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ರೊಟ್ಟಿ ಮಾಡ್ತಾ ಇರ್ತೀನಿ ಅವಾಗವಾಗ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಗ್ಲಾಸಲ್ಲಿ ಐಟಮ್ಸ್ ಸೆಟ್ ಆಫ್ 5 ಬಂದಿದೆ, ಸೈಜ್ ವೈಸ್. ಇದು ನೋಡ್ಬೋದು, ಇದು ತುಂಬ ಕ್ಯೂಟ್ ಆಗಿದೆ ಮತ್ತು ಚಿಕ್ಕದಿದೆ. ಏನಾದರೂ ಪಲ್ಯ, ಸಾಂಬಾರು ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ಇದಕ್ಕೆ ಹಾಕಿ ಬಿಸಿ ಮಾಡಿ ಇಟ್ಬೋದು, ಅಷ್ಟು ಚೆನ್ನಾಗಿದೆ, ಹುಡುಕ್ತಾಗಿದೆ, ನೋಡ್ಬೋದು. ಅದರಿಂದ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದು 5 ಪೀಸ್ದು ಒಂದು ಸೆಟ್ ತೊಗೊಂಬಂದೆ. ತುಂಬ ಇಷ್ಟ ಆಯಿತು ನನಗೆ. ಏನಪ್ಪ ಅಂದರೆ ಇದು ಮಿಕ್ಸಿಂಗ್ ಬೌಲ್ ಚೆನ್ನಾಗಿದೆ. ನಾನು ಗ್ಲಾಸಲ್ಲಿ ಮಿಕ್ಸಿಂಗ್ ಬೌಲ್ ತರೋಣ ಅಂದ್ಬಿಟ್ಟು ಹೋಗಿದ್ದೆ. ಆನ್ಲೈನಲ್ಲಿ ಬೇಡ, ಡ್ಯಾಮೇಜ್ ಆಗಿಬಿಡುತ್ತೆ ಬರೋ ಅಷ್ಟರಲ್ಲಿ ಬೆಸ್ಟ್ ಅಂದ್ಬಿಟ್ಟು ಗ್ಲಾಸಲ್ಲಿ ತರೋಣ ಅಂತ ಹೋದೆ. ಆದರೆ ಏನು ಮಾಡೋದು, ಗ್ಲಾಸಲ್ಲಿ ತುಂಬ ಸಿಗ್ನಿಲ್ಲ. ನಿಜವಾಗ್ಲೂ ಒಂದು 1/2 hour ಕಂಟಿನ್ಯೂಸ್ ಆಗಿ ಮಿಕ್ಸಿಂಗ್ ಬೌಲ್ನೇ ಹುಡುಕಿದ್ದೀನಿ ನಾನು, ಸಿಗ್ನಿಲ್ಲ. ಅದರಿಂದ ಇರೋಷ್ಟು ಏನಿದೆಯೋ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೊಂಬಂದೆ. ಇದೊಂದು ನನ್ನ ಹಸ್ಬೆಂಡು ತೊಗೊಂಡ್ರು. ಇಷ್ಟು ಐಟಮ್ಸ್ ತೊಗೊಂಬಂದೆ.
ನನಗೆ ಇನ್ನೂ ಕೆಲವು ಐಟಮ್ಸ್ ಬೇಕಿತ್ತು, ಆದರೆ ಏನು ಮಾಡೋದು ನನಗೆ ಸಿಗಲಿಲ್ಲ. ನೋಡೋಣ, ಆನ್ಲೈನಲ್ಲಿ ಸರ್ಚ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬರ್ಬೇಕು. ಇವಾಗ ಪಟ ಅಂತ ಎಲ್ಲ ಎತ್ತಿಕ್ಬಿಟ್ಟು ಎಲ್ಲ ವಾಶ್ ಮಾಡ್ಕೋಬೇಕು. ವಾಶ್ ಸಂಜೆ ಮಾಡ್ಕೊತೀನಿ. ಇವಾಗ ಎತ್ತಿಕ್ಬಿಟ್ಟು ನನ್ನ ಮಗಳು ಕರ್ಕೊಬರೋಕ್ಕೆ ಹೋಗಬೇಕು. ತುಂಬ ಟೈಮ್ ಆಗಿಬಿಟ್ಟಿದೆ, ಅಲ್ಲೇ 4 o'clock ಹತ್ರ ಆಗಿಬಿಟ್ಟಿದೆ. ನಾನು ಡಿಮಾರ್ಟಿಂದ ಬಂದು 1 hour ಕಂಪ್ಲೀಟ್. ಸವಿತಾ ಫೋನ್ ಮಾಡಿದ್ಲು, ಮಾತಾಡ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ. ಏನೂ ಕೆಲಸ ಆಗಲಿಲ್ಲ, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅದರಿಂದ ಇವಾಗ ಎಲ್ಲ ಎತ್ತಿಕ್ಬಿಟ್ಟು ಹೋಗ್ಬಿಟ್ಟು ನನ್ನ ಮಗಳು ಕರ್ಕೊಂಬರ್ಬೇಕು. ಅಲ್ಲೂ ಇಷ್ಟು ಐಟಮ್ಸ್ ತಂದಿದ್ದೀನಿ. ಓಕೆ ಇವಾಗ ನನಗೆ ಯಾವ್ದು ಇಷ್ಟ ಆಯಿತು ಅದೆಲ್ಲ ತಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ಸ್ವಲ್ಪ ತೊಗೊಂಬರ್ತೀನಿ. ಸ್ವಲ್ಪನೇ ತೊಗೊಳ್ಳೋಣ ಅಂತ ಮನೆಗೆ. ಇವಾಗ ಟೈಮ್ ಬಂದು 5:45 ಆಗಿದೆ. ನಮ್ಮ ಅತ್ತೆ ಮನೆ ಹತ್ರ ಬಂದೆ, ಆದರೆ ಏನು ಮಾಡೋದು, ನಮ್ಮ ಅತ್ತೆಯರಿಲ್ಲ. ಬೀಗ ಹಾಕ್ಕೊಂಡು ಇಲ್ಲೇ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದಾರಂತೆ. ಫೋನ್ ಮಾಡಿದ್ದೆ, ಬರ್ತೀನಿ ಅಲ್ಲೇ ಇರು ಅಂದರು. ಬಾ ಅಂದರು. ಇಲ್ಲ ನಾನು ಏನು ಬರೋದು, ನೀವೇ ಬನ್ನಿ ಎಂದೆ. ಅದರಿಂದ ಬರ್ತೀನಿ, ಅಲ್ಲೇ ಇರು ಅಂತ ಹೇಳಿದ್ದಾರೆ. ಅದಕ್ಕೆ ಬಾಗ್ಲಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೀನಿ. ನೋಡೋಣ, ಇಲ್ಲೇ ಹತ್ರದಲ್ಲೇ ಇರೋದು, ಬೇಗ ಬರ್ತಾರೆ. ಇವಾಗ ಬಂದರು, ಸ್ಟೆಪ್ಸ್ ಹತ್ತುತ್ತಾ ಇದ್ದಾರೆ ಅನಿಸುತ್ತೆ. ಸೌಂಡ್ ಬರ್ತಾ ಇದೆ, ವಾಯ್ಸ್ ಕೇಳ್ತಾ ಇದೆ ನಮ್ಮ ಅತ್ತೆದು. ನಾವು ಬಂದು ಅರ್ಧ ಗಂಟೆ ಆಯಿತು. ಎಲ್ಲೋಗಿದ್ರಿ? ರಾಣಿ ಮನೆ ತಕ್ಕ ಹೋಗಿದ್ದೆ. 5:15 ಬಂದಿದ್ದು ನಾನು. ಹ್ಞೂ, ನಮ್ಮ ಅತ್ತೆ ಬಂದರು ಫಸ್ಟ್. ಅಣ್ಣ ಅರ್ಧ ಗಂಟೆ ಆಯಿತು ಬಂದು ನಾನು. ಏನಮ್ಮ ಬಾಕ್ಲ ಏನ ಬಾಕ್ಲ ಯಾವತ್ತ ತೆಗ್ದಿರೋ ಸಮಾಧಾನ ಆಗಲ್ಲ. ಸಮಾಧಾನ ಆಗಲ್ಲ. ಶಾವ್ಗೆ ಮಾಡಿದ್ರಂತೆ. ಅದಾಗಲೇ ಹೇಳಿದ್ನಲ್ಲ, ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ರು ಅಂತ. ಅಲ್ಲಿ ಶಾವ್ಗೆ ಮಾಡಿದ್ರಂತೆ, ತಂದರೆ ತಿನ್ನು ಹಿಂಸೆ ಕೊಡ್ತಾರೆ. ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ. ಬಾಯಿಲಿ ನಮ್ಮ ಅತ್ತೆ ಅವಾಗ ಮಧ್ಯದಲ್ಲಿ ಮಾತಾಡ್ತಾರೆ. ಆದ್ರಿಂದ ತಿಂತಾ ಇದ್ದೀನಿ. ಚೆನ್ನಾಗೈತೆ ಅಲ್ಲ? ಚೆನ್ನಾಗಿ ಮಾಡೈತೆ. ಚೆನ್ನಾಗೈತೆ. ಸ್ವೀಟ್ ಅಷ್ಟು ಇಷ್ಟಪಡಲ್ಲ ನಾನು. ಅದು ಎಳ್ಳು ಹಂಗೆ ಬರೋದು, ಇನ್ನೇನು ಬರುತ್ತೆ? ಎಳ್ಳು ಹಂಗೆ ಚಿನ್ನ. ಅಲ್ಲಿ ಮಾಡಿದ್ರೆ ಏನಾಯ್ತದಂತೆ? ಏಕೆ ನೋಡ್ತಾರ? ಇದೋಡಿ ಅಜ್ಜಿ ಮೊಮ್ಮಕ್ಕಳು ಏನು ನೋಡ್ಸ್ಕೊತಾ ಇದ್ದಾರೆ. ಅಳ್ತಾ ಇದ್ದಾಳೆ. 3 ದಿವಸದಿಂದ ಇದ್ಲು. ಇವಳನ್ನ ಹೆಂಗೆ ಅಂದರೆ ತವ್ರ ಮನೆಯಿಂದ ಗಂಡನ ಮನೆ ಕಳಿಸ್ದಂಗೆ ಆಗುತ್ತೆ. ಇಲ್ಲಿಂದ ಕರ್ಕೊಂಡು ಹೋಗೋದು, ಹೊಡೆದಾಕ್ಬಿಡ್ತೀನಿ ಹತ್ರ. ಏಯ್ ಯಾಕೆ ಅಳ್ತಾ ಇದೀಯಾ? ಕಳ್ಳಿ, ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅಳ್ತಾ ಇದೀಯಾ? ಆಯ್ತು, ಭಾನುವಾರ ಬಾ, ಶನಿವಾರ ಬಂದ್ಬಿಡು. ಶನಿವಾರ ಸ್ಕೂಲು ಸಾಕು. 1 ತಿಂಗಳು ಊರು, ಇಲ್ಲಿ ಅಲ್ಲಿ ಎಲ್ಲ ಕತೆ ಕಳೆದಿದ್ಯಾ ನಡಿ. ಅಳ್ತಾ ಇದೀಯಾ? ಪಾಪ ಅಳ್ತಾಳೆ. ಇವಾಗ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಮಳೆ ಬರಂಗಾಗೈತೆ, ಮೋಡ ಆಗ್ಬಿಟ್ಟಿದೆ. ಸರಿ ಬಾ ಹೋಗೋಣ. ಕೂಸಿ ಹೊಡಿತೀವಿ. ಸುವಾಸ್ ಬತ್ತನ ಅಂತ. ಸುವಾಸ್ ಮಾಮ ಬತ್ತನ್ ಬಾ ಮಂಗಳವಾರ. ಅಲ್ಗೆ ನಾನು ನಮ್ಮ ಅತ್ತೆ ಮನೆಯಿಂದ ಬಂದೆ. ಜಾಸ್ತಿ ಹೊತ್ತೇನಿರಲಿಲ್ಲ, ಯಾಕಪ್ಪ ಅಂದರೆ ಮಳೆ ಬರೋಂಗಿತ್ತು. ಮಳೆ ಬಂದುಬಿಟ್ರೆ ಇನ್ನು ಬರೋಕ್ಕಾಗಲ್ಲ, ಸಿಗಾಕೊಂಡ್ಬಿಡ್ತೀನಿ ಮಳೆಯಲ್ಲಿ. ಅದರಿಂದ ಬೇಗ ಬಂದೆ. ನನ್ನ ಮಗಳು ಹೋಮ್ವರ್ಕ್ ಬರೀತಾ ಇದ್ದಾಳೆ. ನಾನು ಬಂದು ಒಂದು 1/2 hour ಆಯಿತು. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.